5 ರಾಷ್ಟ್ರಗಳ ಪ್ರವಾಸವನ್ನು ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ವಾಪಸ್ಸಾಗಿದ್ದಾರೆ. ಇವತ್ತು ಸಂಜೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಮಹತ್ವದ ಮೀಟಿಂಗ್ ಕೂಡ ಮಾಡ್ತಾರೆ. ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಮೋದಿ ಸಭೆಯನ್ನ ನಡೆಸುತ್ತಾರೆ. 5 ರಾಷ್ಟ್ರಗಳ ಪ್ರವಾಸಕ್ಕೆ ಹೋಗಿದ್ರು, ವಾಪಸ್ಸಾಗಿದ್ದಾರೆ ಪ್ರಧಾನಿ ಮೋದಿ ಭಾರತಕ್ಕೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರು ಮಹತ್ವದ ಮೀಟಿಂಗ್ ನಡೆಸುತ್ತಾರೆ. ಇವತ್ತು ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಪ್ರಧಾನಿ ಮೋದಿ ಸಭೆಯನ್ನ ನಡೆಸುತ್ತಾರೆ. ಯುದ್ಧ ಇದರಿಂದ ಆದಂತಹ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ. 5 ರಾಷ್ಟ್ರಗಳ ಪ್ರವಾಸಕ್ಕೆ ಹೋಗಿದ್ರು. ಒಂದ್ ರೀತಿಯಾಗಿ ರಾಷ್ಟ್ರದ ಜನತೆಗೆ ಎಚ್ಚರಿಕೆಯನ್ನ ನೀಡಿದ್ರು. ಯಾರು ಕೂಡ ಬೇರೆ ದೇಶ ಬೇರೆ ರಾಜ್ಯಕ್ಕೆ ಹೋಗುವಂತ ಪ್ರಯತ್ನವನ್ನ ಮಾಡಕ್ ಹೋಗ್ಬೇಡಿ, ತುಂಬಾ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೀವಿ ನಾವು ಆರ್ಥಿಕವಾಗಿ ಅಂತ ಹೇಳಿದ್ರು. ಕೆಲವರು ಈಗ ಮೋದಿ ಮಾಡ್ತಾ ಇರೋದು ಏನು, ಅದು ಸರಿನಾ ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಆದ್ರೆ ಬೀಯಿಂಗ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಅ ನೇಷನ್, ಇವರು ಹೋಗಿದ್ದಾರೆ ಬೇರೊಂದು ದೇಶಕ್ಕೆ ಅಂದ್ರೆ ಅಲ್ಲಿ ಒಂದು ಕಾರಣ ಇರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಕಾರಣ ಏನಾಗಿತ್ತು, ಅದರ ಹಿಂದಿನ ಧ್ಯೇಯ ಉದ್ದೇಶ ಏನಾಗಿತ್ತು ಅನ್ನೋದರ ಕುರಿತಾಗಿ ಇವತ್ತು ಸಭೆಯನ್ನ ನಡೆಸ್ತಾರೆ. ಮಹತ್ವದ ಮೀಟಿಂಗ್ ನಡೆಯುತ್ತೆ ಇವತ್ತು ದೆಹಲಿಯಲ್ಲಿ. 5 ರಾಷ್ಟ್ರಗಳನ್ನ ಸುತ್ತಿ ವಾಪಸ್ಸಾಗಿದ್ದಾರೆ. ಏನೇನೆಲ್ಲ ಚರ್ಚೆ ಆಗಿರಬಹುದು, 5 ರಾಷ್ಟ್ರಗಳ ಪ್ರಧಾನಮಂತ್ರಿಗಳಾಗಿರಬಹುದು ಅಥವಾ ಯಾರ್ಯಾರು ನಾಯಕರುಗಳಿದ್ರು ಅವರೊಂದಿಗೆ. ಈಗ ನಡೀತಾ ಇರುವಂತಹ ಯುದ್ಧ ಎಷ್ಟರ ಮಟ್ಟಿಗೆ ನಮ್ಮ ರಾಷ್ಟ್ರವನ್ನ ಆರ್ಥಿಕ ಬಿಕ್ಕಟ್ಟಿಗೆ ತಂದು ನಿಲ್ಲಿಸ್ತಾ ಇದೆ, ಇದೆಲ್ಲವೂ ಕೂಡ ಗೊತ್ತೇ ಇದೆ. ಈ ನಡುವೆ 5 ರಾಷ್ಟ್ರಗಳನ್ನ ಸುತ್ತಿ ಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನಡೆಸುವಂತಹ ಮೀಟಿಂಗ್ ನಲ್ಲಿ ಏನೇನೆಲ್ಲ ಬದಲಾವಣೆಗಳಾಗತ್ತೆ ಕಾದು ನೋಡಬೇಕಾಗಿದೆ.